ಇದು ಯಪ್ಪ ಮತ್ ನಿಮ್ಮನ್ನ ಕಮಲವ್ ಕೇಳಾಕತ್ತಿದ್ಲು ಎದ್ರ ಸಂಬಂಧ? ಆಕೆಗೆ ಏನೋ ಒಂದು ಕ್ವಾಣ ಕೊಡಿಸ್ತೀನಿ ಅಂದಿದ್ರಿ ಅಂತ. ಹೋದ್ ತಿಂಗಳು ಎಮ್ಮಿ ಕೊಡ್ಸಿನಿ, ಈಗ ಕೋಣ ಕೇಳಕತ್ಲ. ಹಾ ಎಮ್ಮೆ ಕೊಡಿಸಿರಿ, ಆದ್ರೆ ಅದು ಗಬ್ಬಾಗಿಲ್ಲ ಅಂತ. ಅಲ್ಲೋ ಅದು ಗಬ್ಬಾಗಿಲ್ಲ ಅಂದ್ರೆ ನಾ ಏನು ಮಾಡ್ಲು? ಆಕೆಗೆ ಒಂದು ಕ್ವಾಣ ಕೊಡಿಸ್ರಿ, ಇಲ್ಲ ಒಂದು ದಿವ್ಸ ನೀವೇ ಹೋಗಿ ಬರ್ರಿ. ಏನಂದ್ರೆ ಅಂದ್ರ ಎಮ್ಮೆ ಯಾಕೆ ಗಬ್ಬಾಗಿಲ್ಲ ಏನು ನೋಡಿ ಬರ್ರಿಪ್ಪ, ಏನ್ ಸಮಸ್ಯೆ? ಅಲ್ಲೋ ಎಮ್ಮಿ ಕೊಡ್ಸೋದಲ್ದೆ ಇದನ್ನು ವಿಚಾರಣೆ ನಾವೇ ಮಾಡ್ಬೇಕೇನು? ಈಗ ಎಮ್ಮೆ ಕೊಡಿಸಿರಿಲ್ಲ, ಅದು ಗಬ್ಬಾಗಿಲ್ಲ ಅಂದ್ರೆ ನೀವ ಕ್ವಾಣ. ಇದು ಕಾರಣ 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 ಇದೊಂದು ಈ ಕ್ಲಾಟಿಗೆ. ಸರಿ, ನಾನು ನಮ್ಮ ಡಾಕ್ಟ್ರ್ ಮುದೋಳ ಅಪ್ಪಿಯನ್ನು ಕಳಿಸ್ತೀನಿ ತಗೋ. ಅಂದ್ರೆ ಡಾಕ್ಟರ್ ಮುದೋಳಪ್ಪೆ ಹೋಗಿ ಗಬ್ ಮಾಡ್ತಾನ? ಅವ ಇದ್ದದಕ್ಕಲ್ಲೋ, ಅವ ಹೋಗಿ ಪರೀಕ್ಷೆ ಮಾಡ್ತಾನೆ. ಓ ಹಂಗ? ಜಲ್ದಿ ಕಳಿಸ್ರಿಯಪ್ಪ. ಯಾಕ? ಬೆಳಗ ಮುಂಜಾನೆ ಥಂಡಿ ಬಿಟ್ಟಿರ್ತೈತಿ. ಯಾಕೆ? ಎಮ್ಮೆಯು ಹೆಣ್ಣಲ್ಲವೇ, ಅದಕ್ಕೂ ಆಸೆ ಆಕಾಂಕ್ಷೆಗಳು ಇರೋದಿಲ್ಲವೇ? ಪ್ರಾಣಿಗಳಿಗೂ ರಸಿಕತನ ಇರುತ್ತೆ ಏನ್ಲಿ? ಅಯ್ಯೋ, ಮನುಷ್ಯರ್ಕಿಂತ ಜಾಸ್ತಿ ಇರ್ತೈತ್ರಿ. ಅದೇಂಗ್ ಗೊತ್ತಾಗತ್ತೆ ನೋಡ್ರಿ, ಬೆದಿಗೆ ಬಂದ ಎಮ್ಮೆ ಕಣ್ಣು ಕೆಂಪಗ ಮಾಡಿ ದುಬ್ಬದ ಮ್ಯಾಗ ಬಾಲ ಒಗದ ಹಾ ಅಂತ ಅದಕ್ಕೆ ಗಂಡು ಬೇಕ. ಬಹಳ ತಿಳ್ಕೊಂಡಿ ನೋಡು ಪ್ರಾಣಿಗಳ ಬಗ್ಗೆ. ನೀನೊಂದು ಕೆಲಸ ಮಾಡು, ಏನು? ಈ ಪ್ರಾಣಿಗಳ ಬಗ್ಗೆನೆ PhD ಮಾಡಿಬಿಡ್ಲೆ. ಯಪ್ಪ, ಇದನ್ನ ಹೊಸ ಕೇಳಿದ್ನಲ್ರಿ ನಾನು. ನನಗೆ ಗೊತ್ತಿರೋದು ಅಪೋಲೋ ಬಾರ್ನಾಗ ಸಿಗು HRD. ಇದು ಯಾವ್ದಿದು PhD? ಬರೇ ಕುಡಿಯೋ